ಪ್ರಕರಣದಲ್ಲಿ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿ ರಾಜ್ಯಪಾಲರು ಕ್ಯಾಬಿನೆಟ್ ಶಿಫಾರಸು ಪಾಲಿಸಬೇಕಿಲ್ಲ ಅಂತ ಜಡ್ಜ್ ಹೇಳ್ತಾ ಇದ್ರೆ, ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ಪಾಲಿಸಬೇಕಂತಿಲ್ಲ ಅಂತ ಹೇಳಿದ್ದಾರೆ. ಪ್ರಕರಣದಲ್ಲಿ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅನುಮತಿ ಕೊಟ್ಟಿರ್ಬೋದು ಅಂತ ಹೇಳಿ ಸಿಂಘ್ವಿ ಹೇಳ್ತಿದ್ದಾರೆ. ರಾಜ್ಯಪಾಲರು ಕ್ಯಾಬಿನೆಟ್ ಶಿಫಾರಸು ಪಾಲಿಸಬೇಕಿಲ್ಲ, ಸಚಿವ ಸಂಪುಟದ ಶಿಫಾರಸನ್ನು ಸಾರಾಸಾಗಟಾಗಿ ತಳ್ಳಿ ಹಾಕುವಂತಿಲ್ಲ ಅಂತೇಳಿ ಸಿಂಘ್ವಿ ಹೇಳ್ತಿದ್ದಾರೆ. ಜೊತೆಗೆ ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ತಪ್ಪು ಯಾಕೆ ಅಂತಲೂ ಕೂಡ ಹೇಳಿಲ್ಲ. ಹೀಗಾಗಿ ಕಾರಣವೇ ಹೇಳದೆ ಸಚಿವ ಸಂಪುಟದ ಕ್ರಮ ತಾರತಮ್ಯ ಪೂರಿತವೆನ್ನಲಾಗದು ಅಂಥೇಳಿ ಸಿಂಘ್ವಿ ಕಡೆಯಿಂದ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅಂದರೆ ಜಡ್ಜ್ ಹೇಳ್ತಾ ಇರುವಂಥದ್ದು, ರಾಜ್ಯಪಾಲರು ಸಚಿವ ಸಂಪುಟದಿಂದ ಏನು ಶಿಫಾರಸು ಮಾಡಿರ್ತಾರಲ್ಲ ಅಥವಾ ಸಂಪುಟ ಸಭೆಯನ್ನು ಮಾಡಿ ಏನು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರಲ್ಲ ಅದನ್ನು ಪಾಲಿಸಬೇಕು ಅಂತ ಏನಿಲ್ಲ ಅನ್ನುವಂಥದ್ದನ್ನು ಜಡ್ಜ್ ಹೇಳ್ತಿದ್ದಾರೆ. ಆದರೆ ತೆಗೆದುಕೊಂಡಿದ್ದಾರೆ ನಿರ್ಧಾರವನ್ನು, ತೆಗೆದುಕೊಂಡಂಥ ನಿರ್ಧಾರಕ್ಕೆ, ಈ ಒಂದು ಭಿನ್ನ ನಿರ್ಧಾರಕ್ಕೆ ಸರಿಯಾದ ಕಾರಣವನ್ನು ನೀಡಬೇಕು ಎಂಬುದು ಒಂದು ಕಡೆ ವಾದ. ಮತ್ತೊಂದು ಕಡೆ ಕ್ಯಾಬಿನೆಟ್ ಶಿಫಾರಸನ್ನು ತಳ್ಳಿ ಹಾಕುವಂತಿಲ್ಲ ಅಂತ ಸಿಂಘ್ವಿ ಈ ಕಡೆಯಿಂದ ಹೇಳ್ತಿದ್ದಾರೆ. ಕ್ಯಾಬಿನೆಟ್ ಶಿಫಾರಸನ್ನು ಪಾಲಿಸಬೇಕು ಅಂತಿಲ್ಲ ಅಂತೇಳಿ ಜಡ್ಜ್ ಹೇಳ್ತಿದ್ದಾರೆ, ಆದರೆ ಅದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ಅಂತೇಳಿ ಸಿಂಘ್ವಿ ವಾದ ಮಾಡ್ತಿದ್ದಾರೆ. ಕಾರಣವನ್ನು ಹೇಳದೆ ಅಥವಾ ತೆಗೆದುಕೊಂಡಂಥ ನಿರ್ಧಾರಕ್ಕೆ ಕಾರಣವನ್ನು ನೀಡದೆ ಪ್ರಾಸಿಕ್ಯೂಷನ್ಗೆ ಆದೇಶವನ್ನು ಕೊಟ್ಟಿದ್ದಾರೆ. ಸೊ ಕಾರಣ ಹೇಳದೆ ಸಂಪುಟ ಕ್ರಮ ತಾರತಮ್ಯ ಅಂತ ಹೇಳಬಾರ್ದು ಅಂತೇಳಿ ಸಿಂಘ್ವಿ ಒಂದು ಕಡೆ ವಾದ ಮಾಡ್ತಿದ್ದಾರೆ. ಜಡ್ಜ್ ಹೇಳ್ತಿರೋದು ಅದನ್ನು ಪಾಲಿಸಬೇಕು ಅಂತೇನಿಲ್ಲ, ರಾಜ್ಯಪಾಲರು ಸಚಿವ ಸಂಪುಟವನ್ನು ಏನು ಶಿಫಾರಸು ಏನಿದೆಯಲ್ಲ ಅದನ್ನು ಪಾಲಿಸಬೇಕು ಎಂಬುದೇನಿಲ್ಲ. ಆದರೆ ಸಿಂಘ್ವಿ ಹೇಳ್ತಾ ಇರುವಂಥದ್ದು ಇಲ್ಲಿ ಬಹಳ ಪ್ರಮುಖವಾಗಿ ನೀವು ಗಮನಿಸಬೇಕಾಗಿರೋದು, ಹಂಗಂತ ಅದನ್ನು ತಳ್ಳಿ ಹಾಕುವಂತಲೂ ಇಲ್ಲ, ಬಿಟ್ಬಿಡೋಕ್ಕಾಗಲ್ಲ. ಅದನ್ನು ಕೂಡ ನಾವು ಪರಿಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಹೀಗಾಗಿ ಕಾರಣವೇ ಹೇಳದೆ ಸಚಿವ ಸಂಪುಟದ ಕ್ರಮವನ್ನು ಅದು ತಾರತಮ್ಯ, ಅದು ಏಕಪಕ್ಷೀಯ ಅಂತ ಹೇಳೋದಕ್ಕೆ ಆಗೋದಿಲ್ಲ ಅಂಥೇಳಿ ಸಿಂಘ್ವಿ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ಫೈಟ್ ಜೋರಾಗ್ತಾ ಇದೆ. ಮಧ್ಯಪ್ರದೇಶದ ಪ್ರಕರಣವನ್ನು ಮುಂದಿಟ್ಟುಕೊಂಡು ಸಿಂಘ್ವಿ ವಾದವನ್ನು ಮಂಡಿಸ್ತಿದ್ದಾರೆ. ಅದಕ್ಕೆ ಕ್ಲಾರಿಫಿಕೇಷನನ್ನು ಒಂದು ಕಡೆ ಜಡ್ಜ್ ಕೊಡ್ತಾ ಇದ್ದರೆ, ಮತ್ತೊಂದು ಕಡೆ ಅದಕ್ಕೆ ಪೂರಿತವಾದಂಥ ಪಾಯಿಂಟ್ಗಳನ್ನು ಸಿಂಘ್ವಿ ಮಂಡಿಸಿ ವಾದವನ್ನು ಮುಂದಿಟ್ಟಿದ್ದಾರೆ. ರಾಜ್ಯಪಾಲರು ಕೊಟ್ಟಂಥ ಪ್ರಾಸಿಕ್ಯೂಷನ್ ಫೈಟ್ ನಿರ್ಧಾರವನ್ನು ಹೇಗೆ ತೆಗೆದುಕೊಂಡ್ರು, ರಾಜ್ಯಪಾಲರು ಯಾವ ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡು ಅನುಮತಿ ನೀಡಿದ್ದಾರೆ, ಹಾಗಾದರೆ ಯಾವ ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದಾರೆ? ಓಕೆ, ಕ್ಯಾಬಿನೆಟ್ ಸಭೆಯನ್ನು ತಾರತಮ್ಯ ಅಂತ ಹೇಳ್ತಾರೆ, ಪರಿಗಣಿಸುವಂತಿಲ್ಲ ಅನ್ನೋದಾದರೆ ಯಾವ ಅಂಶವನ್ನು ತಲೆಯಲ್ಲಿಟ್ಟುಕೊಂಡು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ನೀಡಿದ್ದಾರೆ? ಇದನ್ನು ಎಲ್ಲೂ ಕೂಡ ರಾಜ್ಯಪಾಲರು ಹೇಳಿಲ್ಲ. ಯಾತಕ್ಕಾಗಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟೆ ಅಂಥೇಳಿ ರಾಜ್ಯಪಾಲರು ಹೇಳಿಲ್ಲ ಅನ್ನುವಂಥ ಮಾತುಗಳೀಗ. ರಾಜ್ಯಪಾಲರು ಜನರಿಂದ ಆಯ್ಕೆ ಆಗಿಲ್ಲ, ರಾಜ್ಯಪಾಲರಿಗೆ ಭಿನ್ನವಾದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅಂದರೆ ಅದಕ್ಕೆ ಸರಿಯಾದ ಕಾರಣವನ್ನು ನೀಡಬೇಕು. ಜೊತೆಗೆ ಕ್ಯಾಬಿನೆಟ್ ಸಭೆ ಆಗಿರ್ಬೋದು ಅಥವಾ ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡ ನಿರ್ಣಯಗಳನ್ನು ತಳ್ಳಿ ಹಾಕುವಂತಿಲ್ಲ, ಅಥವಾ ಏನೇ ಮಾಡಿದ್ರೂ ಕೂಡ ಅದಕ್ಕೊಂದು ಸರಿಯಾದ ಕಾರಣ ನೀಡಬೇಕು, ಯಾಕೆ ಅಂತ ಹೇಳಬೇಕು, ಉದ್ದೇಶವನ್ನು ಇಟ್ಕೊಂಡಿರಬೇಕು ಅನ್ನುವಂಥದ್ದು ಸಿಂಘ್ವಿ ವಾದ. ಆದರೆ ಮತ್ತೊಂದು ಕಡೆ ಜಡ್ಜ್ ಹೇಳ್ತಾ ಇರುವಂಥದ್ದು, ಇಂಥ ಸಂದರ್ಭಗಳಲ್ಲಿ ರಾಜ್ಯಪಾಲರು ಸ್ವತಂತ್ರ ನಿರ್ಣಯವನ್ನು ಕೈಗೊಳ್ಳಬೇಕು, ಜೊತೆಗೆ ಕ್ಯಾಬಿನೆಟ್ ನಿರ್ಣಯವನ್ನು ಪರಿಗಣನೆಗೆ ತೆಗೆದುಕೊಳ್ಳಬೇಕು ಅಂತಿಲ್ಲ, ಸ್ವ ಇಚ್ಛೆಯಿಂದ ನಿರ್ಧಾರವನ್ನು ಕೂಡ ಮಾಡಬಹುದು. ಗವರ್ನರ್ ಯಾವ ಅಂಶ ಪರಿಗಣಿಸಿ ಅನುಮತಿಯನ್ನು ನೀಡಿದ್ದಾರೆ? ಈಗ ಇದನ್ನು ಎಲ್ಲೂ ಕೂಡ ರಾಜ್ಯಪಾಲರು ಹೇಳಿಲ್ಲ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರಲ್ಲ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂಥ ಸಂದರ್ಭದಲ್ಲಿ ಪ್ರಮುಖ ಅಂಶವನ್ನು ಅವರು ಮೆನ್ಷನ್ನೇ ಮಾಡಿಲ್ಲ, ಯಾತಕ್ಕಾಗಿ ಅಂಥೇಳಿ. ಹಾಗಾದರೆ ಈ ಹಿಂದೆ ಯಡಿಯೂರಪ್ಪನವರಿಗೆ ಆದಂಥ ಸಂದರ್ಭದಲ್ಲೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ರು ಅನ್ನುವಂಥ ವಾದವನ್ನು ವಿಪಕ್ಷಗಳು ಕೂಡ ಮಾಡಿದ್ವು. ಅವಾಗ ಕೊಡ್ಬೋದಿತ್ತು, ಈಗ ಯಾಕೆ ಕೊಡ್ತಾ ಇಲ್ಲ ಅಂತ ಹೇಳಿದರು. ಈ ರೀತಿಯಾದಂಥ ಮಾತುಗಳು ರಾಜಕೀಯ ವಲಯಗಳಲ್ಲಿ ಕೇಳಿ ಬಂದಿದ್ವು. ಸಾಕಷ್ಟು ಬಾರಿ
ರಾಜ್ಯಪಾಲರ ಮುಂದೆ ಪ್ರಾಸಿಕ್ಯೂಷನ್ಗೆ ಕೊಡಿ ಜೊತೆಗೆ ರಾಜ್ಯಾದ್ಯಂತ ದೊಡ್ಡ ಮಟ್ಟದ ಹೋರಾಟಗಳಾಯಿತು. ಏಕಾಏಕಿ ಒಂದಷ್ಟು ಸಮಯಗಳನ್ನು ತೆಗೆದುಕೊಂಡಂಥ ಗವರ್ನರ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರು. ಆದರೆ ಈಗ ಸಿಂಘ್ವಿ ಹೇಳ್ತಾ ಇರುವಂಥದ್ದೇನು, ಪ್ರಮುಖ ಅಂಶ ಏನು, ರಾಜ್ಯಪಾಲರು ಯಾವ ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡು ಅನುಮತಿಯನ್ನು ಕೊಟ್ಟಿದ್ದಾರೆ, ಸರಿಯಾದ ಕಾರಣವನ್ನು ನೀಡಿ ಅನುಮತಿಯನ್ನು ಕೊಟ್ರಾ ಅನ್ನುವಂಥ ಮಾತುಗಳು. ಇಲ್ಲಿ MP ಎಸ್ಟಾಬ್ಲಿಷ್ಮೆಂಟ್ ತೀರ್ಪಿನಲ್ಲಿ ಅಸಂಬದ್ಧತೆ ಇತ್ತು, ಏಕಪಕ್ಷೀಯ ಇತ್ತು, ಹೀಗಾಗಿ ರಾಜ್ಯಪಾಲರ ಆದೇಶವನ್ನು ಎತ್ತಿ ಹಿಡಿಯಲಾಗಿತ್ತು. ಆದರೆ ಈ ಪ್ರಕರಣದಲ್ಲಿ ಕೇವಲ ಕಾನ್ಷಿಯಸ್ ಬಯಾಸ್ಡ್ ಅಂದರೆ ಏಕಪಕ್ಷೀಯ ಎನ್ನುವ ಕಾರಣಕ್ಕೆ ಅಥವಾ ಆ ಥರ ನಿರ್ಧಾರವನ್ನು ತೆಗೆದುಕೊಂಡ್ರಾ ಅನ್ನುವಂಥ ಕಾರಣಕ್ಕೆ ಅನುಮತಿಯನ್ನು ನೀಡಲಾಗಿದೆ ಅಂತ ಸಿಂಘ್ವಿ ವಾದ ಮಾಡ್ತಿದ್ದಾರೆ. ಅಂದರೆ ಆ ಪಕ್ಷದವರು ಅಥವಾ ಆ ನಾಯಕರು ಅಥವಾ ಆ ಸಚಿವ ಸಂಪುಟದಲ್ಲಿ ಅವರದ್ದೇ ಸರಿ ಅಂತಾನೋ ಅಥವಾ ಇದರಲ್ಲಿ ತಪ್ಪಿಲ್ಲ ಅಂತಾನೋ ಅಥವಾ ಇದರಲ್ಲಿ ಯಾವುದೇ ಹುರುಳಿಲ್ಲ ಅಂತಾನೋ ಅಥವಾ ಏಕಪಕ್ಷೀಯವಾಗಿ ಯೋಚನೆ ಮಾಡಿದ್ದಾರೆ ಅನ್ನೋ ಲೆಕ್ಕಾಚಾರದಲ್ಲಿ ಅನುಮತಿಯನ್ನು ನೀಡಿದ್ದಾರ ರಾಜ್ಯಪಾಲರು ಅನ್ನುವಂಥ ಪ್ರಶ್ನೆಯನ್ನು ಜಡ್ಜ್ ಮುಂದೆ ಇಟ್ಟಿದ್ದಾರೆ. ಆಗ ಜಡ್ಜ್ ಏನು ಹೇಳ್ತಾರೆ, ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸನ್ನು ಪಾಲಿಸಬೇಕು ಅಂತ ಏನಿಲ್ಲ. ನೋಡಿ, ಇಲ್ಲಿ ಈ ಒಂದು ವಿಚಾರವನ್ನು ನೀವು ಪರಿಗಣನೆಗೆ ತೆಗೆದುಕೊಳ್ಬೇಕು. ಜಡ್ಜ್ ಹಂಗೆ ಹೇಳಿದ್ರೂ ಕೂಡ ಸಿಂಘ್ವಿ ಅದಕ್ಕೆ ಬಿಟ್ಟಿಲ್ಲ. ಆದರೆ ಭಿನ್ನ ನಿಲುವಿಗೆ ಕಾರಣ ನೀಡಬೇಕೆಂಬುದು ನಿಮ್ಮ ವಾದವೇ ಅಂಥೇಳಿ ಸಿಂಘ್ವಿಗೆ ಪ್ರಶ್ನೆ ಮಾಡಿದ್ರು. ಅಂದರೆ ಒಂದು ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಯಾಕೆ, ಕಾರಣ ಕೊಡದೆ ಇದು ನಿಮ್ಮ ವಾದವೇ ಅಂಥೇಳಿ ಜಡ್ಜ್ ಪ್ರಶ್ನೆ ಮಾಡಿದ್ರು. ಆಗ ಏನು ಹೇಳ್ತಾರೆ ಸಿಂಘ್ವಿ, ಸಚಿವ ಸಂಪುಟದ ಶಿಫಾರಸನ್ನು ಸಾರಾ ಸಗಟಾಗಿ ತಳ್ಳುವಂತೆ ಇಲ್ಲ, ತಳ್ಳಿ ಹಾಕುವಂತಿಲ್ಲ. ಅಂದರೆ ತೆಗೆದುಕೊಂಡ ನಿರ್ಧಾರವನ್ನು ಅದು ತಳ್ಳಿ ಹಾಕೋದಾದರೆ ಯಾವ ನಿರ್ಧಾರದ ಮೇಲೆ ಅಥವಾ ಯಾವ ಕಾರಣದ ಮೇಲೆ ಅವರು ಅದನ್ನು ತಳ್ಳಿ ಹಾಕ್ತಾರೆ, ಯಾವ ನಿಟ್ಟಿನಲ್ಲಿ ಅದನ್ನು ಸಚಿವ ಸಂಪುಟದ ನಿರ್ಧಾರವನ್ನು ತಳ್ಳಿ ಹಾಕ್ತಾರೆ ಅಂತೇಳಿ ಸಿಂಘ್ವಿ ವಾದ ಮಾಡಿದ್ರೆ, ಈ ಕಡೆ ರಾಜ್ಯಪಾಲರು ಸಚಿವ ಸಂಪುಟದ ಶಿಫಾರಸು ತಪ್ಪು ಯಾಕೆ ಅಂತಲೂ ಕೂಡ ಹೇಳಿಲ್ಲ. ಓಕೆ, ತಳ್ಳಿ ಹಾಕಿದ್ರು ಅಂತಲೇ ಇಟ್ಕೊಳ್ಳೋಣ, ಅವರ ನಿರ್ಧಾರವನ್ನು ಅಥವಾ ನಿರ್ಣಯವನ್ನು ತಳ್ಳಿ ಹಾಕಿದ್ರು ಅಂತಲೇ ಇಟ್ಕೊಳ್ಳೋಣ. ಅದರಲ್ಲಿ ಏನು ತಪ್ಪಿದೆ, ಯಾಕೆ ತಳ್ಳಿ ಹಾಕಬೇಕು, ಅವ್ರು ತೆಗೆದುಕೊಂಡಂಥ ನಿರ್ಧಾರದಲ್ಲಿ ಉರುಳಿದೆಯಾ ಇಲ್ವಾ, ಏನು ನಿರ್ಧಾರ ತಗೊಂಡ್ರು, ಇದರಿಂದ ಸರ್ಕಾರಕ್ಕೆ ಏನು ಎಫೆಕ್ಟು ಅಥವಾ ಸರ್ಕಾರದಿಂದ ಏನು ಸಂದೇಶ ಸಿಗ್ತಾ ಇದೆ ಈ ಒಂದು ಹಗರಣದಿಂದ ಅನ್ನುವಂಥ ಯಾವುದೇ ರೀತಿಯಾದಂತಹ ಕಾರಣಗಳನ್ನಾಗಲಿ ಮಾಹಿತಿಯನ್ನಾಗಲಿ ಅಂಶವನ್ನಾಗಲಿ ನೀಡಿಲ್ಲ. ಹೀಗಾಗಿ ಕಾರಣವೇ ಹೇಳದೆ ಸಚಿವ ಸಂಪುಟದ ಕ್ರಮ ತಾರತಮ್ಯ ಅಥವಾ ಏಕಪಕ್ಷೀಯ ಅಥವಾ ಅದು ಒಂದೇ ನಿರ್ಧಾರ ಅಥವಾ ಸ್ವಾಯಿಚ್ಛ ನಿರ್ಧಾರ ಅನ್ನುವಂಥದ್ದು ಹೇಗೆ ಡಿಸೈಡ್ ಮಾಡಿದ್ರು ಇವರು ಅನ್ನುವಂಥದ್ದು ಸಿಂಘ್ವಿ ವಾದ. ರಾಜ್ಯಪಾಲರು ಯಾವ ಅಂಶವನ್ನು ಪರಿಗಣನೆಗೆ ತೆಗೆದುಕೊಂಡು ಅನುಮತಿ ನೀಡಿದ್ದಾರೆ ಇದನ್ನು ಎಲ್ಲೂ ಕೂಡ ರಾಜ್ಯಪಾಲರು ಹೇಳಿಲ್ಲ. ಯಾರ ಬಳಿ ಯಾರು ಹೇಳಿದಾರ ಹೋಗಲಿ, ಎಲ್ಲಿ ಹೇಳಿದ್ದಾರೆ, ಯಾತಕ್ಕಾಗಿ ನಿರ್ಧಾರವನ್ನು ತೆಗೆದುಕೊಂಡು